ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶುಭವಾರ್ತೆ ಎಂಬ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವುದಕ್ಕಾಗಿ ಧನ್ಯವಾದಗಳು. ಈ ದಿನ ಕೂಡ ಒಂದು ಶುಭ ಸಂದೇಶವನ್ನು ನಾವು ಧ್ಯಾನಿಸೋಣ. ಸವಾಲಿನ ಪ್ರಾರ್ಥನೆ. ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಯಾಕೋಬ 5:17 ಮತ್ತು 18ನೇ ವಾಕ್ಯ. ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಈ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ವಾಕ್ಯ ಹೇಳುತ್ತದೆ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಎಲಿಯನ ಮೂಲಕವಾಗಿ ಏರ್ಪಟ್ಟ ದೊಡ್ಡ ಉಜ್ಜೀವನಕ್ಕೆ ಕಾರಣ ಏನು ಗೊತ್ತಾ? ಪ್ರಾರ್ಥನೆಯೇ. ಆಸಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ ಎಷ್ಟೋ ಅದ್ಭುತಗಳನ್ನು ಕಂಡನು. ಅದ್ಭುತಗಳನ್ನು ಕಾಣಬೇಕಾ? ಹಾಗಾದರೆ ಪ್ರಾರ್ಥಿಸರಿ. ಪ್ರಾರ್ಥನೆಗೆ ಸರಿಸಾಟಿ ಯಾವುದೂ ಇಲ್ಲ. ಪ್ರಾರ್ಥಿಸುವವನು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವನು. ಪ್ರಾರ್ಥಿಸುವವನು ಶತ್ರುಗಳ ಆಳ್ವಿಕೆಯನ್ನು ನಾಶಪಡಿಸುವನು. ಪ್ರಾರ್ಥಿಸುವವನ ಮುಂದೆ ಯಾರು ಎದುರಿಸಿ ನಿಲ್ಲಲಾರರು. ಜಾನ್ ನಾಕ್ಸ್ ಎಂಬಂಥ ಒಬ್ಬ ಭಕ್ತನಿದ್ದನು. ಮೇರಿ ಎಂಬಂಥ ಒಬ್ಬ ದುಷ್ಟ ರಾಣಿ ಇದ್ದಳು. ಅವಳು ಯಾರಿಗೂ ಭಯಪಡುವವಳಲ್ಲ. ಆ ರಾಣಿಯನ್ನು ನೋಡಿ ಕೇಳಿದರು, ರಾಣಿಯೇ, ನೀನು ಯಾರಿಗೆ ಭಯಪಡುತ್ತೀಯ? ಆ ರಾಣಿ ಹೇಳಿದಳು, ನಮ್ಮ ಪಟ್ಟಣದಲ್ಲಿರುವಂಥ ಜಾನ್ ನಾಕ್ಸ್ ಎಂಬ ವ್ಯಕ್ತಿಯನ್ನು ನೋಡುವಾಗ ನನಗೆ ಭಯ ಉಂಟಾಗುತ್ತೆ. ಅವನು ಪ್ರಾರ್ಥಿಸಿದರೆ ನಡುಕ ಉಂಟಾಗುತ್ತೆ. ಅವನು ಉಪವಾಸವನ್ನು ತೆಗೆದುಕೊಳ್ತಾನಂತ ಹೇಳಿದ್ರೆ ನಾನು ಗಡಗಡ ನಡುಗುತ್ತೇನೆ ಎಂಬುದಾಗಿ ಪ್ರಾರ್ಥನೆಯ ಶಕ್ತಿಯ ಕುರಿತಾಗಿ, ಪ್ರಾರ್ಥನೆಯ ಮನುಷ್ಯನಾಗಿರುವ ಜಾನ್ ನಾಕ್ಸ್ ಕುರಿತಾಗಿ ಆ ರಾಣಿ ಹೇಳಿದರಂತೆ. ನೋಡಿ, ಇಲ್ಲಿ ನಾವು ಈ ದಿವಸ ಎಲಿಯನ ಪ್ರಾರ್ಥನೆಯನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಎಲಿಯನು ಪ್ರಾರ್ಥಿಸುವ ಮನುಷ್ಯನಾಗಿದ್ದನು. ಅವನು ಮಾಡಿದ ಅದ್ಭುತಕ್ಕಿಂತಲೂ ಮಾಡಿದ್ದು ಏನಂತ ಹೇಳಿದ್ರೆ ಪ್ರಾರ್ಥನೆ. 1 ಅರಸ 17:1ನೇ ವಾಕ್ಯದಲ್ಲಿ ನೋಡ್ತೇವೆ, ಎಲಿಯನು ನಿಂತು ಪ್ರಾರ್ಥಿಸುತ್ತಿದ್ದಾನೆ. 1 ಅರಸಗಳು 17:21 ನೋಡುತ್ತೇವೆ, ಬೋರ್ಲು ಬಿದ್ದು ಪ್ರಾರ್ಥಿಸುತ್ತಿದ್ದಾನೆ. 1 ಅರಸ 18:42 ನೋಡುತ್ತೇವೆ, ಮೊಣಕಾಲಿನ ಮೇಲೆ ತಲೆ ಇಟ್ಟು ನೆಲದ ಮೇಲೆ ಅಡ್ಡ ಬಿದ್ದು ಪ್ರಾರ್ಥಿಸುತ್ತಿದ್ದಾನೆ. 1 ಅರಸಗಳು 19:4 ನೋಡುತ್ತೇವೆ, ಜಾಲೆ ಗಿಡದ ಕೆಳಗೆ ಕುಳಿತು ಪ್ರಾರ್ಥಿಸುತ್ತಿದ್ದಾನೆ. ಎಲಿಯನು ಸತ್ತ ಹುಡುಗನಿಗಾಗಿ ಪ್ರಾರ್ಥಿಸಿದ. ಎಲಿಯನು 3 ವರ್ಷ 6 ತಿಂಗಳು ಮಳೆ ಬರಬಾರದೆಂಬುದಾಗಿ ಪ್ರಾರ್ಥಿಸಿದ. ಅದು ಹಾಗೇ ಆಯಿತು. ತಿರುಗಿ ಮಳೆ ಬರಬೇಕೆಂಬುದಾಗಿ ಪ್ರಾರ್ಥಿಸಿದ. ಹಾಗೇ ಮಳೆ ಬಂತು. ನೋಡಿ, ಎಲಿಯನ ಜೀವಿತ ಒಂದು ಪ್ರಾರ್ಥನೆಯ ಜೀವಿತವಾಗಿತ್ತು. ಹಾಗಾದರೆ ಈ ದಿನ ನಾವು ಎಲಿಯನು ಮಾಡಿದಂಥ ಒಂದು ಸವಾಲಿನ ಒಂದು ಪ್ರಾರ್ಥನೆಯ ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. 1 ಅರಸಗಳು 18ನೇ ಅಧ್ಯಾಯ 21-40 ವಚನಗಳು ಒಂದು ದೊಡ್ಡದಾದಂಥ ವಾಕ್ಯ ಭಾಗ. ನಾವು ಕೆಲವೊಂದು ವಾಕ್ಯಗಳನ್ನು ಮಾತ್ರ ಓದಿ ನಾವು ಜ್ಞಾನ ಮಾಡೋಣ. ಎಲಿಯನ ಸವಾಲಿನ ಪ್ರಾರ್ಥನೆ. ನಮಗೆ ಈ ವಾಕ್ಯ ಭಾಗದಲ್ಲಿರುವಂಥ ಸಂಭವವು ನಮಗೆ ಗೊತ್ತು. ಎಲಿಯನು ಜನರ ಹತ್ತಿರ ಹೋಗಿ ಹೇಳ್ತಾ ಇದ್ದಾನೆ, ನಿಮಗೆ 2 ಮನಸ್ಸು ಬೇಡ, ನಿಜವಾದ ದೇವರನ್ನ ಹಿಂಬಾಲಿಸ್ರಿ. ಒಂದು ಕಡೆ 450 ಬಾಳನ ಪ್ರವಾದಿಗಳಿದ್ದಾರೆ. ಅವನೊಂದು ಸವಾಲು ಹಾಕ್ತಾ ಇದ್ದಾನೆ, 2 ಹೋರಿಗಳನ್ನು ನಮ್ಮ ಬಳಿಗೆ ತರೋಣ, ಅವುಗಳನ್ನು ಒಂದು ಆರಿಸಿಕೊಂಡು ತುಂಡು ಮಾಡಿ ಕಟ್ಕೆ ಮೇಲೆ ನೀವಿಡ್ರಿ, ಆದರೆ ಬೆಂಕಿ ಹತ್ತಿಸಬಾರ್ದು. ನೀವು ನಿಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡಿರಿ, ನಾನು ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಜವಾಗಲೂ ಬೆಂಕಿ ಕಳಿಸಿ ಯಾರು ಉತ್ತರವನ್ನು ಕೊಡ್ತಾರೋ ಅವರೇ ನಿಜವಾದ ದೇವರು ಎಂಬುದಾಗಿ ಒಂದು ಚಾಲೆಂಜನ್ನು ಕೊಟ್ಟಾಗ ಆ ಚಾಲೆಂಜಿಗೆ ಬಾಳನ ಪ್ರವಾದಿಗಳು ಕೂಡ ಒಪ್ಪಿಕೊಂಡ್ರು. ನೋಡಿ, ಏನೆಲ್ಲ ನಡೆಯಿತು ಎಂಬುದಾಗಿ ನಮಗೆ ಆ ವಾಕ್ಯ ಭಾಗ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ಮೊದಲ ನೀವು ಹೋಗಿ, ಯಾಕಂದರೆ ನೀವು 450 ಜನ ಇದ್ದೀರಾ, ನೀವು ಸಿದ್ಧ ಮಾಡಿ ನಿಮ್ಮ ದೇವರ ಬಳಿಯಲ್ಲಿ ಮೊದಲು ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಎಲಿಯನು ಅವರನ್ನು ಕಳಿಸಿದನು. ನೋಡಿ, ನಾವು ನೋಡೋಣ. ತಿರುಗಿ 1 ಅರಸಗಳು 18ನೇ ಅಧ್ಯಾಯ 27ನೇ ವಾಕ್ಯ. ಮಧ್ಯಾಹ್ನದ ನಂತರ ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿ, ಗಟ್ಟಿಯಾಗಿ ಕೂಗಿರಿ, ಅವನು ದೇವರಾಗಿರುತ್ತಾನಲ್ಲ. ಈಗ ಒಂದು ವೇಳೆ ಅವನು
ಜ್ಞಾನದಲ್ಲಿರಬಹುದು, ಇಲ್ಲವೇ ಯಾವುದೇ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು. ಅದೂ ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು, ಎಚ್ಚರವಾಗಬೇಕು ಎಂದು ಹೇಳಿದನು. ಗಮನಿಸಿ, ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ಏನಂತ ಹೇಳಿದ್ರೆ, ಈಗ 450 ಜನರು ಅವರು ದೇವರಲ್ಲಿ ತಮ್ಮ ಸಂಪ್ರದಾಯದ ಪ್ರಕಾರ ಅಲ್ಲಿ ಬಲಿಗಳನ್ನು ಕೊಟ್ಟು ಬೆಂಕಿ ಬರಲಿ ಎಂಬುದಾಗಿ ಬಾಳನ ದೇವರಲ್ಲಿ ಪ್ರಾರ್ಥಿಸುವುದಕ್ಕೆ ಆರಂಭಿಸುತ್ತಾ ಇದ್ದಾರೆ. ಇಲ್ಲಿ ಅವನು ಎಲಿಯನು ಪರಿಹಾಸ್ಯ ಮಾಡ್ತಾ ಇದ್ದಾನೆ ಅವರಿಗೆ. ಅವನು ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ಜ್ಞಾನದಲ್ಲಿರಬಹುದು. ಇಂಡೈರೆಕ್ಟಾಗಿ ಅವ್ರಿಗೆ ಎಲಿಯನು ಹೇಳ್ತಾ ಇದ್ದಾನೆ, ನಿನ್ನ ದೇವರು ಜ್ಞಾನದಲ್ಲಿ ಇರಬಹುದು, ಆದರೆ ನನ್ನ ದೇವರು ಜ್ಞಾನದಲ್ಲಿ ಇರುವುದಿಲ್ಲ. ನನ್ನ ದೇವರ ಧ್ಯಾನದಲ್ಲಿ ನಾನು ಇರುತ್ತೇನೆ. ಎರಡನೇದಾಗಿ ಹೇಳ್ತಾ ಇದ್ದಾನೆ, ನಿನ್ನ ದೇವರು ಕೆಲಸದಲ್ಲಿ ಇರಬಹುದು, ಪ್ರಯಾಣದಲ್ಲಿರಬಹುದು. ಇಂಡೈರೆಕ್ಟಾಗಿ ಎಲಿಯನು ಹೇಳ್ತಾ ಇದ್ದಾನೆ, ನನ್ನ ದೇವರು ಕೆಲಸದಲ್ಲಿ ಇರುವುದಿಲ್ಲ, ಆತನು ಕೆಲಸ ಕೊಡುವ ದೇವರು. ನನ್ನ ದೇವರು ಪ್ರಯಾಣ ಮಾಡುವ ದೇವರಲ್ಲ, ನನ್ನ ದೇವರು ಎಲ್ಲ ಸ್ಥಳಗಳಲ್ಲಿ ಇರುವಂಥ ಸರ್ವವ್ಯಾಪ್ತಿಯಾದ ದೇವರು. ಮೂರನೇದಾಗಿ ಪರಿಹಾಸ್ಯ ಮಾಡ್ತಾ ಇದ್ದಾನೆ, ನೀವು ಆರಾಧಿಸುವ ದೇವರಿದ್ದಾರಲ್ವಾ, ಅವನ ನಿದ್ರೆ ಮಾಡ್ತಾ ಇರಬಹುದು. ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ನನ್ನನ್ನು ಕಾಯುವ ನನ್ನ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕಾರಣ, ಇಸ್ರಾಯೇಲರನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಈಗ ಅವರ ಸರಿದೆ ಮುಗೀತು. ಇವನ ಅಪಹಾಸ್ಯ ಮಾಡಿದ ಅವರ ಸರಿದೆ ಮುಗೀತು. ಈಗ ಎಲಿಯನು ಸರಿದೆ ಬಂದಾಗ ಅವನು ದಿಢೀರಂತ ಪ್ರಾರ್ಥಿಸಲಿಲ್ಲರಿ. ಬೆಂಕಿ, ಫೈರ್ 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 ಅಂತೇಳಿ ಫೈರನ್ನು ಕೆಳಗೆ ತರಲಿಲ್ಲ. ಅವನು ಪ್ರಾರ್ಥನೆ ಮಾಡೋ ಮುಂಚಿತವಾಗಿ ಕೆಲವು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ದಿಢೀರಂತೇಳಿ ಬಂದು ಪ್ರಾರ್ಥನೆ ಮಾಡಿದ್ರೆ ಬೆಂಕಿ ಬರೋದಿಲ್ಲ, ಉತ್ತರ ಸಿಗೋದಿಲ್ಲ. ಕೆಲವು ಕಾರ್ಯಗಳನ್ನು ಮಾಡಬೇಕು. ಅದನ್ನೇ ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಒಂದು, ನಾವು ಪ್ರಾರ್ಥನೆ ಮಾಡೋ ಮುಂಚೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಒಂದನೇದಾಗಿ ನೋಡ್ರಿ, 1 ಅರಸುಗಳು 18:30 ಏನು ಹೇಳ್ತಿದೆ ವಾಕ್ಯ? ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಮೊಟ್ಟ ಮೊದಲನೆಯದಾಗಿ 1 ಅರಸುಗಳು 18:30. ಅನಂತರ ಎಲಿಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಎಲಿಯನು ಪ್ರಾರ್ಥಿಸುವ ಮುಂಚೆ ಬಿದ್ದು ಹೋದಂಥ ಯೆಹೋವನ ವೇದಿಯನ್ನು ಕಟ್ಟುತ್ತಿದ್ದಾನೆ. ಇವತ್ತು ಅನೇಕರ ವೇದಿ ಬಿದ್ದು ಹೋಗಿದೆ. ಒಂದು ಕಾಲದಲ್ಲಿ ಉರಿಯುತ್ತಾ ಇದ್ದಂಥ ವೇದಿ, ದೇವರಿಗಾಗಿ ಸಾಕ್ಷೀಕರಿಸಿದ ವೇದಿ, ಹಗಲು ರಾತ್ರಿ ದೇವರನ್ನ ಸ್ತುತಿಸಿದ ವೇದಿ, ಈಗಲಾದರೂ ಬಿದ್ದು ಹೋಗಿದೆ. ಸಂಸೋನನು ಸ್ತ್ರೀಯ ಮಡಿಲಲ್ಲಿ ಬಿದ್ದು ಹೋದ, ತನ್ನ ವೇದಿಯನ್ನು ಹಾಳು ಮಾಡಿಕೊಂಡ. ದಾವೀದನು ವ್ಯಭಿಚಾರದಲ್ಲಿ ಬಿದ್ದ, ತನ್ನ ವೇದಿಯನ್ನು ಹಾಳು ಮಾಡಿಕೊಂಡ. ಸೊಲೊಮೋನನು ಅನ್ಯ ಸ್ತ್ರೀಯರಲ್ಲಿ ಬಿದ್ದ, ತನ್ನ ವೇದಿಯನ್ನು ಹಾಳು ಮಾಡಿಕೊಂಡ. ಗೆಹಜಿ ಹಣದ ಆಸೆಯಲ್ಲಿ ಬಿದ್ದ, ತನ್ನ ವೇದಿಯನ್ನು ಹಾಳು ಮಾಡಿಕೊಂಡ. ಪ್ರಿಯ ವೀಕ್ಷಕರೇ, ಈ ವೇದಿ ನಮ್ಮ ಶರೀರ. ನಾವು ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೇವೆ? ಬಿದ್ದು ಹೋದ ವೇದಿಯನ್ನು ಕಟ್ಟದೆ ನಾವು ಎಷ್ಟು ಪ್ರಾರ್ಥಿಸಿದರೂ, ಉಪವಾಸ ಮಾಡಿದರೂ, ಕಿರುಚಿದರೂ, ಅರಿಚಿದರೂ ಯಾವುದೂ ಸರಿಯಾಗುವುದಿಲ್ಲ. ಮೊಟ್ಟ ಮೊದಲನೇದಾಗಿ ನಿನ್ನ ಯಜ್ಞ ವೇದಿಯನ್ನು ನೀನು ಸರಿಪಡಿಸಬೇಕು. ನಮ್ಮ ಜೀವನ ಒಂದು ಯಜ್ಞ ವೇದಿಯ ಹಾಗೆ. ಅದನ್ನು ನಾವು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. 1 ಕೊರಿಂಥ 3:17 ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ. ಚರ್ಚಲ್ಲ ದೇವರ ಆಲಯ, ನಮ್ಮ ಶರೀರ.
ಬೈಬಲ್ ಹೇಳ್ತದೆ, ನೀವು ದೇವರ ಆಲಯವಾಗಿದ್ದೀರಿ. ನಿಮ್ಮ ಜೀವನದಲ್ಲಿ ಯಾವ ಭಾಗದಲ್ಲಿ ಬಿದ್ದು ಹೋಗಿದ್ದೀರೋ ತಿರುಗಿ ಅದನ್ನು ಕಟ್ಟಬೇಕು. ನಾನು ಈ ವಿಷಯದಲ್ಲಿ ಬಿದ್ದು ಹೋಗಿದ್ದೇನೆ, ಈ ವಿಷಯದಲ್ಲಿ ನನಗೆ ನ್ಯೂನ್ಯತೆಗಳಿದೆ, ಸರಿಪಡಿಸಿಕೊಂಡು ಪ್ರೇಯರ್ ಮಾಡಬೇಕು. ಆ ನ್ಯೂನ್ಯತೆಗಳು ಅಲ್ಲೇ ಇರಲಿ, ಬಿದ್ದು ಹೋದ ಪರಿಸ್ಥಿತಿ ಅಲ್ಲೇ ಇರಲಿ, ನಾನು ನನ್ನ ದೇವರ ಹತ್ರ ಹಲ್ಲೇಲೂಯಾ ಸ್ತೋತ್ರ ಆಮೇನ್ ಅಂತ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದ್ರೆ ದೇವರು ನಮ್ಮ ಪ್ರೇಯರ್ ಕೇಳಲ್ಲ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಬನ್ನಿರಿ ತಿರುಗಿ ನಾವು ಬೆತ್ತಲಿಗೆ ಹೋಗೋಣ. ಏನು ಆ ಬೆತ್ತಲ್? ಅಲ್ಲೇ ಅವನ ಕನಸು ಕಂಡಿದ್ದು, ಅಲ್ಲೇ ದೇವದೂತರು ನಿಚ್ಚಣಿಕೆಯನ್ನು ಹತ್ತುತ್ತಾ ಇದ್ದಾರೆ, ಇಳಿಯುತ್ತಾ ಇದ್ದಾರೆ. ತಪ್ಪಿ ಹೋದ ಮಗ ತಿರುಗಿ ಹೇಗೆ ತಂದೆಯ ಬಳಿ ಬಂದನೋ ಅದೇ ಥರ ನಾವು ಕೂಡ ಪ್ರೀತಿಯ ತಂದೆಯ ಸಮ್ಮುಖದಲ್ಲಿ ಬರೋಣ. ದೇವ ಮಕ್ಕಳೇ, ಎಲಿಯನು ಪ್ರಾರ್ಥಿಸುವ ಮುಂಚೆ ಬಿದ್ದು ಹೋದ ವೇದಿಯನ್ನು ಕಟ್ಟಿದನು. ಎರಡನೇದಾಗಿ 1 ಅರಸಗಳು 18:31, ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ್ದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು. ಎಷ್ಟು ಕಲ್ಲುಗಳನ್ನು ತೆಗೆದುಕೊಳ್ತಾ ಅದನ್ನು ಎಲಿಯನು? 12 ಕಲ್ಲುಗಳನ್ನು. ಯಾಕೆ 12 ಕಲ್ಲುಗಳನ್ನು ತೆಗೆದುಕೊಳ್ತಾ ಇದ್ದಾನೆ? ಇಸ್ರಾಯೇಲ್ ದೇಶ 12 ಕುಲವಾಗಿತ್ತು. ಆದರೆ ಹೋಗ್ತಾ ಹೋಗ್ತಾ ಆ 12 ಕುಲಗಳು ಕಾರಣಾಂತರಗಳಿಂದ ಜಗಳವಾಡಿ ಒಂದು ಕಡೆ 10 ಕುಲ, ಇನ್ನೊಂದು ಕಡೆ 2 ಕುಲವಾಗಿ ಬೇರ್ಪಟ್ಟು ಬಿಡ್ತು. ಈಗ ಎಲಿಯನ್ ಏನು ಮಾಡ್ತಾ ಇದ್ದಾನಂತ ಹೇಳಿದ್ರೆ, ಆ ಬೇರ್ಪಟ್ಟಂಥ ಅವರುಗಳನ್ನು ಒಟ್ಟುಗೂಡಿಸುತ್ತಾ ಇದ್ದಾನೆ. ಏನು ಸೂಚಿಸ್ತದೆ? ಐಕ್ಯತೆ, ಅನ್ಯೋನ್ಯತೆ. ಅದಕ್ಕೆ ಬೈಬಲ್ ಹೇಳ್ತದಲ್ವಾ, ಮತ್ತಾಯನ ಬರೆದ ಸುವಾರ್ತೆ 18:20, ಎಲ್ಲಿ 2-3 ಜನ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. ಆಮೇನ್. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಎರಡನೇದಾಗಿ ಎಲಿಯನ್ ಏನು ಮಾಡ್ತಾ ಇದ್ದಾನಂತ ಹೇಳಿದ್ರೆ, ಪ್ರಾರ್ಥಿಸುವ ಮುಂಚೆ ಮುರಿಯಲ್ಪಟ್ಟ ಮನಸ್ಸುಗಳನ್ನು, ಐಕ್ಯತೆ ಇಲ್ಲದ ಮನಸ್ಸುಗಳನ್ನು ಒಂದು ಸೇರಿಸುತ್ತಿದ್ದಾನೆ. ಪಂಚಶತಮ ದಿನದಲ್ಲಿ ಬೆಂಕಿ ಬಂತು. ಕಾರಣ ಏನು ಗೊತ್ತಾ? ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ರು. ಇವತ್ತು ನಮ್ಮ ಪ್ರಾರ್ಥನೆ ದೇವರು ಕೇಳಬೇಕಂದ್ರೆ ಏಕ ಮನಸ್ಸಿನಿಂದ, ಹೊಮ್ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ನಾವು ಪ್ರಾರ್ಥಿಸಬೇಕು. ಇವತ್ತು ಕುಟುಂಬಗಳು ಹೇಗಿದೆ ಅಂತ ಹೇಳಿದ್ರೆ, ಗಂಡ ಕಾಂಗ್ರೆಸ್ ಪಾರ್ಟಿ ಆಗಿದ್ದಾನೆ, ಹೆಂಡತಿ BJP ಆಗಿದ್ದಾಳೆ, ಮಕ್ಕಳು JDS ಪಾರ್ಟಿ ಆಗಿದ್ದಾರೆ. ಸಮ್ಮಿಶ್ರ ಸರ್ಕಾರ. ಹೇಗೆ ದೇವರು ಪ್ರೇಯರ್ ಕೇಳ್ತಾರೆ? 3 ಜನ 3 ವಿಧವಾಗಿದ್ದಾರೆ, 3 ಜನ 3 ಮೈಂಡ್ ಆಗಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಎಲಿಯನು 12 ಕಲ್ಲುಗಳನ್ನು ತಂದನು, ಏಕ ಮನಸ್ಸು. ಮೊದಲನೇದಾಗಿ ಬಿದ್ದು ಹೋದ ವೇದಿಯನ್ನು ಕಟ್ಟಿದ. ನಾವು ಸಹ ಬಿದ್ದು ಹೋದ ವೇದಿಯನ್ನು ಕಟ್ಟಬೇಕು. ಎರಡನೇದಾಗಿ ಏಕ ಮನಸ್ಸಿನಿಂದ ಬಂದ 12 ಕಲ್ಲುಗಳನ್ನ ತಂದ. ಮೂರನೇದಾಗಿ ಏನು ಮಾಡಿದ ನೋಡುವಾಗ 1 ಅರಸು 18:32, ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ. ಮೂರನೇದಾಗಿ ಎಲಿಯನು ಆ ವೇದಿಯನ್ನು ಕಟ್ಟದ. ಯಾರಿಗೋಸ್ಕರ? ತನಗೋಸ್ಕರ ಅಲ್ಲ. ಈಗ ತಾನು ಒಂದು ಸೂಪರ್ ಮ್ಯಾನ್ ಎಂಬುದಾಗಿ ತೋರಿಸುವುದಕ್ಕಾಗಿ ಅಲ್ಲ, ನಾನು ಪವಾಡ ಪುರುಷ ಎಂಬುದಾಗಿ ತೋರಿಸುವುದಕ್ಕಾಗಿ ಅಲ್ಲ, ಯೆಹೋವನ ಹೆಸರಿಗೋಸ್ಕರ, ದೇವರ ಹೆಸರಿಗೋಸ್ಕರ. ಇವತ್ತು ಎಷ್ಟು ಜನ, ಇವತ್ತು ನಮ್ಮ ಪ್ರಾರ್ಥನೆಗಳು ಎಲ್ಲವೂ ಸ್ವಾರ್ಥಭರಿತವಾಗಿದೆ. ನಾನು, ನನ್ನ ಮನೆ, ನನ್ನ ಸಭೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕೀರ್ತನೆಗಾರನ ಹೇಳ್ತಾನೆ, ನಮ್ಮನ್ನಲ್ಲ ದೇವರೇ, ನಮ್ಮನ್ನಲ್ಲ, ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ. ಇವತ್ತೆಲ್ಲವೂ ನಮ್ಮ ಪ್ರಾರ್ಥನೆ ನಮ್ಮ ಸ್ವಾರ್ಥಪರವಾಗಿದೆ, ದೇವರ ಮಹಿಮೆಗಾಗಿ ಇಲ್ಲ.
ಆದರೆ ಎಲಿಯನು ಅವನು ವೇದಿಯನ್ನು ಕಟ್ಟುತ್ತಾ ಇದ್ದಾನೆ, ಅವನು ಯೆಹೋವನ ಹೆಸರಿಗೋಸ್ಕರವಾಗಿ. ಇವತ್ತು ನಾವು ಪ್ರಾರ್ಥನೆಗಾಗಿ ಬರುವಾಗ, ದೇವರೇ ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ, ಒಳ್ಳೆ ಇದೆ. ದೇವರಿಗಾಗಿ ಏನು ಮಾಡಿದ್ದೀರಾ? ದೇವರೇ ಈ ಕಾರ್ಯ ನಿನಗೋಸ್ಕರ ಮಾಡಪ್ಪ, ಈ ಪ್ರಾರ್ಥನೆಗೆ ಉತ್ತರ ಕೊಡು, ನಿನ್ನ ನಾಮ ಮಹಿಮೆ ಉಂಟಾಗಲಿ. ಪ್ರಾರ್ಥಿಸಿದ್ದೇವೆಯಾ? ಇಲ್ಲ. ಎಲ್ಲವೂ ನಮಗೋಸ್ಕರವಾಗಿ. ದೇವರೇ ನನಗೊಂದು ಬೈಕ್ ಕೊಡು, ನನಗೊಂದು ಕಾರ್ ಕೊಡು, ನನಗೊಂದು ಮನೆ ಕೊಡು. ಒಂದು ದಿವಸ ಆದರೂ ದೇವರೇ ನನ್ನ ಮನೆ ಪಕ್ಕದಲ್ಲಿರುವ ಜನರನ್ನ ಮುಟ್ಟು ಸ್ವಾಮಿ, ಆ ಜನರನ್ನ ಕೊಡು ಸ್ವಾಮಿ, ಈ ಪಟ್ಟಣವನ್ನು ಕೊಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸಿದ್ದೇವೆಯಾ? ಎಲಿಯನು ಯೆಹೋವನ ಹೆಸರಿಗೋಸ್ಕರವಾಗಿ ಒಂದು ವೇದಿಯನ್ನು ಕಟ್ಟುತ್ತಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆ ಬದಲಾಗಲಿ, ನಮ್ಮ ಮನೋಭಾವ ಬದಲಾಗಲಿ. ನಾಲ್ಕನೇದಾಗಿ ಎಲಿಯನು ಏನು ಮಾಡ್ತಾ ಇದ್ದಾನಂದರೆ, 1 ಅರಸ 18:33, ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸುತ್ತಾ ಇದ್ದಾನೆ. ಕಟ್ಟಿಗೆ ವೇದಿಯ ಮೇಲೆ ಹೆಂಗ್ ಬೇಕಂಗೆ ಹಾಕ್ಲಿಲ್ರಿ, ಕ್ರಮಪಡಿಸ್ತಾ ಇದ್ದಾನೆ. ನಮ್ಮ ದೇವರು ಕ್ರಮತೆಯ ದೇವರು, ಕ್ರಮತೆಯನ್ನು ಬಯಸುವ ದೇವರು. ಅದಕ್ಕೆ ಬೈಬಲ್ ಹೇಳ್ತದೆ, ದಾನಿಯೇಲನು 3 ಸಾರಿ ಪ್ರಾರ್ಥನೆಯಲ್ಲಿ ಒಂದು ಕ್ರಮತೆ. ದಾವೀದನು 7 ಸಾರಿ ದೇವರನ್ನ ಸ್ತುತಿಸ್ತಾ ಇದ್ದಂತೆ, ಸ್ತುತಿಸುವುದರಲ್ಲಿ ಒಂದು ಕ್ರಮತೆ. ಹೌದು ಪ್ರಿಯರೇ, ನಮ್ಮ ಜೀವಿತ ಒಂದು ಕ್ರಮವಾಗಿರಬೇಕು. ಸತ್ಯವೇದ ಓದುವುದಕ್ಕೆ, ಆಲಯಕ್ಕೆ ಬರುವುದಕ್ಕೆ, ದೇವರಿಗೆ ಕೊಡುವುದಕ್ಕೆ, ಪ್ರಾರ್ಥಿಸುವುದಕ್ಕೆ, ಕುಟುಂಬ ಪ್ರಾರ್ಥನೆಗೆ ಒಂದು ಕ್ರಮತೆ ಇರಲಿ. ಆ ಕಟ್ಟಿಗೆಗಳನ್ನು ಕ್ರಮಪಡಿಸುತ್ತಿದ್ದಾನೆ. 5ನೇದಾಗಿ 1 ಅರಸ 18:33, ಅನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. ಬೆಂಕಿ ಬರಬೇಕ್ರಿ, ಕಟ್ಟಿಗೆಗೆ ಬೆಂಕಿ ಬರಬೇಕಂದ್ರೆ ಏನು ಮಾಡಬೇಕು? ಸೀಮೆನ ಹಾಕಬೇಕು, ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು. ಇಲ್ಲಿ ಎಲಿಯ ಅದು ಯಾವುದು ಆಗ್ತಾ ಇಲ್ರಿ, ನೀರು ಹಾಕ್ತಾ ಇದ್ದಾನೆ. ಏನು, ಯಾಕೆ ನೀರು ಹಾಕ್ತಾ ಇದ್ದಾನೆ? ನೀರ ಕಟ್ಟಿಗೆ ಮೇಲೆ ಹಾಕಿ ನೀವು ಬೆಂಕಿ ಹಚ್ಚಿದ್ರೆ ಬೆಂಕಿ ಹತ್ಕೊಳ್ಳುತ್ತಾ? ಇಲ್ಲ. ನೀರು ಅವನ ಯಾಕೆ ಹಾಕ್ತಾ ಇದ್ದಾನಂತ ಹೇಳಿದ್ರೆ, ಅವನ ನಂಬಿಕೆ ಆ ಕಟ್ಟಿಗೆಯ ಮೇಲಿಲ್ಲ. ದೇವರೇ, ನನ್ನ ನಂಬಿಕೆ ಈ ಕಟ್ಟಿಗೆಯ ಮೇಲಿಲ್ಲ. ಈ ಕಟ್ಟಿಗೆಯ ಮೇಲೆ ನಾನು ನೀರನ್ನು ಹಾಕಿದ್ರು ನೀನು ಬೆಂಕಿ ಕಳಿಸುವಾಗ ಅದು ಹತ್ಕೊಳ್ಳುತ್ತೆ, ಅದು ದಹಿಸ್ತದೆ. ಅದೇ ರೀ ನಂಬಿಕೆ. ನಮ್ಮ ನಂಬಿಕೆ ಹೆಂಗಿದೆ ಗೊತ್ತಾ? ಕಟ್ಟಿಗೆ ಮೇಲೆ ಬೆಂಕಿ ಹಾಕಿ, ಕಟ್ಟಿಗೆ ಮೇಲೆ ಡೀಸೆಲ್ ಪೆಟ್ರೋಲ್ ಇರಬೇಕು, ಆಮೇಲೆ ಕಡ್ಡಿ ಹಚ್ಚಿದ್ರೆ ಹಾಗೆ ಟಕ್ಕಂತ ಹುರ್ಕೋಬೇಕು. ಆ ನಂಬಿಕೆ ಅಲ್ಲ, ಎಲ್ಲ ತದ್ವಿರುದ್ಧವಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀನು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ, ನೀನು ನಂಬಿ ಪ್ರಾರ್ಥನೆ ಮಾಡಿಕೊಳ್ಳುವುದಾದರೆ, ಪ್ರೀತಿಯುಳ್ಳ ದೇವ ಮಕ್ಕಳೇ, ನಂಬಿಕೆಯನ್ನು ಸೂಚಿಸ್ತದೆ. 6ನೇದಾಗಿ, 1 ಸಾರಿ ಅಲ್ರಿ ಆ ಥರ ಮಾಡಿತು. ಅವರು 1 ಸಾರಿ ತೆಗೆದುಕೊಂಡು ಬಂದರು. ಅವನು ಹೇಳ್ತಾ ಇದ್ದಾನೆ 18:34 ನೋಡ್ರಿ, ಅವ್ರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ. ತಿರುಗಿ ತಂದರು. ಅವನು 3ನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಿದಲು ಅವರು ಮತ್ತೊಮ್ಮೆ ತಂದು ಸುರಿದರು. 3 ಸಾರಿ ಅದೇ ಥರ ನೀರು ಹಾಕಿದರು. ಯಾಕೆ 3 ಸಾರಿ ಹಾಕಬೇಕಾಗಿತ್ತು? 1 ಸಾರಿ ಹಾಕಿದ್ರೆ ಸಾಕಲ್ವಾ? ಎಲಿಯನು ಅವಸರವಾಗಿ ಏನು ಮಾಡಲಿಲ್ಲ, ಎಲ್ಲವನ್ನ ತಾಳ್ಮೆಯಿಂದ ಮಾಡಿದ. ಪ್ರಾರ್ಥನೆಯಲ್ಲಿ ತಾಳ್ಮೆ ಅಗತ್ಯ. ಇವತ್ತು ಯೇಸುವೇ ಅದ್ಭುತ ಹಿಂಗೆ ತನ್ನೊಳಗೆ ಅದ್ಭುತ ಇರಬೇಕು. ಹಲೋ, ನಡೆಯೋದಿಲ್ಲ ಸಹೋದರಿ, ನಡೆಯೋದಿಲ್ಲ ಸಹೋದರ. ಕಾಯಬೇಕು. ಪ್ರಾರ್ಥನೆಯಲ್ಲಿ ತಾಳ್ಮೆ ಅಗತ್ಯ. ಪರಿಪೂರ್ಣವಾಗಿ ಸಿದ್ಧ ಮಾಡಿಕೊಳ್ಳಬೇಕು. ಕೆಲವರು ದೇವರಿಗೆ ಸಮಯ ಕೊಡುವುದು ವಾರಾಂತ್ಯದ ಸಂಡೇ. ನೋ, ಪ್ರತಿ ದಿವಸವೂ ದೇವರಿಗೆ ಸಮಯ ಕೊಡ್ರಿ. ನಿಮ್ಮ ಪ್ರಾರ್ಥನೆ 1 ಸಾರಿ ಮಾಡಿ ಬಿಟ್ಟು ಬಿಡಬೇಡ್ರಿ. ಸತತವಾಗಿ ಬೇಡಿಕೊಳ್ಳ್ರಿ, ಸತತವಾಗಿ ಪ್ರಾರ್ಥಿಸ್ರಿ.
ಆಗ ದೇವರು ಅದ್ಭುತ ಮಾಡ್ತಾರೆ. 7ನೇದಾಗಿ ಏನು ಮಾಡ್ತಾರೆ ಗೊತ್ತಾ ಎಲಿಯನು? 1 ಅರಸ 18:36 ನೋಡ್ತೇವೆ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ, ಒಂದು ಸಮಯ, ಬೇಕಾಬಿಟ್ಟಾಗಿ ಯಾವುದೋ ಸಮಯದಲ್ಲಿ ಹೋಗಿ ಮಾಡಲಿಲ್ಲ, ಸರಿಯಾಗಿ ಪ್ರೇಯರ್ ಮಾಡೋ ಸಮಯ ಯಾವುದಂದರೆ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಪ್ರಾರ್ಥನೆಗೆ ಒಂದು ಸಮಯವಿರಲಿ. ಎಲಿಯನು ದೇವರಲ್ಲಿ ಪ್ರಾರ್ಥಿಸಿದ ಚಿಕ್ಕ ಪ್ರೇಯರ್, ಫೈರ್ 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 ಅಂತೇಳಿ 100 ಸಾರಿ ಕೂಗ್ಲಿಲ್ರಿ. ಹೇಳ್ದ, ಅಬ್ರಾಮನ ದೇವರೇ, ಈಸಾಕನ ದೇವರೇ, ಯಾಕೋಬನ ದೇವರೇ, ನೀನು ದೇವರಾಗಿರ್ತೀಯ, ನಾನು ನಿನ್ನ ಮಹಿಮೆಗಾಗಿ ಇದನ್ನು ಮಾಡಿದ್ದೆ ಅಂತ ಗೊತ್ತಿದೆ. ಇಷ್ಟೇ ಹೇಳ್ದ. ದಿಢೀರ್ ಎಂಬುದಾಗಿ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅದೆಲ್ಲವನ್ನ ದಹಿಸಿ ಬಿಡ್ತು. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಎಲಿಯನ ಪ್ರಾರ್ಥನೆ ಅದು ಬಲವಾಗಿತ್ತು. ಆದರೆ ಪ್ರಾರ್ಥನೆ ಮಾಡುವ ಮುಂಚೆ ಅವನು ಮಾಡಿದಂತಹ ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಳ್ರಿ. ಇವತ್ತು ನಮ್ಮ ಪ್ರಾರ್ಥನೆಗೆ ದೇವರು ಕೊಡಬೇಕಂದ್ರೆ, ನಮ್ಮ ಪ್ರಾರ್ಥನೆಗೆ ದೇವರು ಬೆಂಕಿ ಕಳಿಸ್ಬೇಕಂತ ಹೇಳಿದ್ರೆ, ನಾವು ಕೂಡ ಕೆಲವೊಂದು ವಿಷಯಗಳಲ್ಲಿ ಈ ಸಂಗತಿಗಳನ್ನು ಮಾಡಬೇಕು. ಅವನು 7 ಸಂಗತಿ ಮಾಡಿದ್ರೆ ಈಗಾಗಲೇ ತಿಳಿಸ್ದೆ. ಬಿದ್ದು ಹೋದ ವೇದಿಯನ್ನು ಕಟ್ಟಿದ. ನಾವು ಸಹ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಬಿದ್ದು ಹೋಗಿದ್ರೆ ನಮ್ಮ ಜೀವಿತವನ್ನು ಕಟ್ಟೋಣ. 2, ಅವನ 12 ಕಲ್ಲುಗಳನ್ನು ತಂದ. ಅದು ಏಕ ಮನಸ್ಸಿಗೆ ಸೂಚನೆಯಾಗಿದೆ. ನಾವು ಏಕ ಮನಸ್ಸಿನಿಂದ ಪ್ರಾರ್ಥಿಸಬೇಕು. 3, ಅವನು ದೇವರಿಗಾಗಿ ಒಂದು ವೇದಿಯನ್ನು ಕಟ್ಟಿದ. ನಾವು ಸ್ವಾರ್ಥಿಗಳಾಗಿ ಬಾಳದೆ ಯೇಸುವಿಗಾಗಿ ಬಾಳಬೇಕು. 4, ಕಟ್ಟಿಗೆಗಳನ್ನು ಕ್ರಮತೆಯಿಂದ ಇಟ್ಟ. ನಮ್ಮ ಆತ್ಮಿಕ ಜೀವಿತ ಒಂದು ಕ್ರಮತೆ ಇರಲಿ. 3 ಸಾರಿ ಅವನು ನೀರು ಹಾಕಿದ. ಅದು ನಂಬಿಕೆ ನಮ್ಮ ಜೀವಿತದಲ್ಲಿ ಇರಬೇಕು. 3 ಸಾರಿ ನೀರು ಹಾಕಿದ. ನಮಗೆ ತಾಳ್ಮೆ ಇರಬೇಕು. ಸಂಧ್ಯಾ ನೈವೇದ್ಯ ಅಂದರೆ ದೇವರನ್ನು ಕರೆಯುವುದಕ್ಕೆ ಒಂದು ಸಮಯವಿರಬೇಕು. ಇವೆಲ್ಲವೂ ಇರುವಾಗ ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರಾಗಿದ್ದಾನೆ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಪ್ರಾರ್ಥನೆಯೇ ಮುಖ್ಯ ಎಂಬುದಾಗಿ ಹೇಳಿದ್ದೀರ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ದೀರ. ಈ ದಿವಸ ನಾವು ಎಲಿಯನ ಜೀವಿತದಿಂದ ಕೆಲವು ಸಂಗತಿಗಳನ್ನು ಕಲಿಯುವಂತೆ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತವನ್ನು ಕಟ್ಟ್ರಿ. ನಾವು ಎಲ್ಲಿ ಬಿದ್ದು ಹೋಗಿದೆಯೋ ಅಲ್ಲಿ ಸರಿಪಡಿಸಿಕೊಳ್ಳುವಂತೆ ಸಹಾಯ ಮಾಡಿರಿ ದೇವರೇ. ಸ್ತೋತ್ರ. ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಕ್ರಮತೆ ಇರಲಿ ಏಸಪ್ಪ. ನಂಬಿಕೆಯಿಂದ ಏಕ ಮನಸ್ಸಿನಿಂದ ಪ್ರಾರ್ಥಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ, ಕೃಪೆ ಕೊಡ್ರಿ. ಇದನ್ನು ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.